ಹೊನ್ನಾವರ ತಾಲೂಕಿನ ಮುಗುವ ಸುಬ್ರಹ್ಮಣ್ಯದ ಮಯೂರ ಮಂಟಪದಲ್ಲಿ ಇತ್ತೀಚೆಗೆ ನಿಧನರಾದ ಬಡಗುತಿಟ್ಟಿನ ಯಕ್ಷಗಾನ ಕ್ಷೇತ್ರದ ಹಾಸ್ಯ ಚಕ್ರವರ್ತಿ ಅಪರೂಪದ ಹಾಸ್ಯ ಕಲಾವಿದ ಶ್ರೀಧರ ಭಟ್ ಕಾಸರಗೋಡು ಇವರಿಗೆ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮ ನೆರವೇರಿತು. ಶ್ರೀಧರ ಭಟ್ ಕಾಸರಗೋಡು ಇವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮೃತರ ಸದ್ಗತಿಗಾಗಿ ಮೌನಾಚರಣೆಯ ಮೂಲಕ ಗೌರವ ಸಲ್ಲಿಸಲಾಯಿತು. ಯಕ್ಷಗಾನ ಅಕಾಡೆಮಿ ಸದಸ್ಯ ವಿದ್ಯಾಧರ ಜಲವಳ್ಳಿ ಮಾತನಾಡಿ, ಯಕ್ಷಗಾನದಲ್ಲಿ ಚೌಕಟ್ಟು ಮೀರದೆ ಹೊಸತನವನ್ನು ಕಲೆಯಲ್ಲಿ ಪ್ರದರ್ಶಿಸುವ ಅಪರೂಪದ ಯಕ್ಷಗಾನ ಕಲಾವಿದರಾಗಿದ್ದರು. ಯಕ್ಷಗಾನದ ಅಮೂಲ್ಯ ರತ್ನ ಆಗಿ ಯಕ್ಷಗಾನ ಕ್ಷೇತ್ರಕ್ಕೆ ವಿಶಿಷ್ಟ ಮೆರಗನ್ನು ನೀಡಿದ್ದರು. 30 ವರ್ಷಗಳ ಕಾಲ ಅನೇಕ ದಿಗ್ಗಜ ಕಲಾವಿದರೊಂದಿಗೆ ಅಭಿನಯಿಸುವ ಮೂಲಕ ವಿವಿಧ ಪಾತ್ರದಲ್ಲಿ ಸೈ ಎನಿಸಿಕೊಂಡಿದ್ದರು. ಇನ್ನು 25 ವರ್ಷ ಯಕ್ಷಗಾನ ಆಳುವ ಮೇರು ಕಲಾವಿದ ನಮ್ಮಿಂದ ದೂರ ಆಗಿರುವುದು ನೋವಿನ ಸಂಗತಿ ಎಂದು ಭಾವುಕರಾದರು. ಯಕ್ಷಗಾನ ಪೋಷಕರಾದ ರಾಜು ಭಂಡಾರಿ ಮಾತನಾಡಿ, ಶ್ರೀಧರರು ರಂಗದಲ್ಲಿ ಎಂದಿಗೂ ಲಯತಪ್ಪದ ಕಲಾವಿದರಾಗಿದ್ದರು. ದೊಡ್ಡ ಕಲಾವಿದರೊಂದಿಗೆ ಹಾಸ್ಯವನ್ನು ಲೀಲಾಜಾಲವಾಗಿ ಅಭಿನಯಿಸುವ ಜೊತೆ ವಿವಿಧ ಪಾತ್ರಗಳಿಗೆ ಮಾರ್ಗದರ್ಶನವನ್ನು ಮಾಡುತ್ತಿದ್ದರು. ಕಲಾವಿದರು ಕಲಾಭಿಮಾನಿಗಳು ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗುವಂತೆ ಮನವಿ ಮಾಡಿದರು. ಹಿರಿಯ ಕಲಾವಿದ ಕೃಷ್ಣಯ್ಯಾಜಿ ಬಳುಕೂರು ಮಾತನಾಡಿ, ಯಕ್ಷರಂಗಕ್ಕೆ ಮತ್ತೆ ಸಿಗಲಾರದ ಅನಗ್ಯ ರತ್ನವನ್ನು ಕಳೆದುಕೊಂಡಿದ್ದೇವೆ. ಯಕ್ಷಗಾನ ಪ್ರದರ್ಶನ ಮುಗಿದ ಮೇಲೆ ಅವರ ಮಾತು ಕಲಾಭಿಮಾನಿಗಳು ನೆನಪಿಸುತ್ತಿದ್ದರು ಎಂದು ಶ್ರೀಧರರ ಯಕ್ಷರಂಗದ ಕೊಡುಗೆ ಸ್ಮರಿಸಿದರು. ಯಕ್ಷಗಾನ ಕಲಾವಿದರಾದ ಸುಬ್ರಹ್ಮಣ್ಯ ಚಿಟ್ಟಾಣಿ, ಗಣೇಶ್ ಭಂಡಾರಿ, ರಾಮಚಂದ್ರ ಹೆಗಡೆ ಕೊಂಡದಕುಳಿ, ನರಸಿಂಹ ಚಿಟ್ಟಾಣಿ, ಚಂದ್ರಾಸಗೌಡ, ವಿನಯ್ ಬೇರುಳ್ಳಿ, ನಾರಾಯಣ ಹೆಗಡೆ ಕೋರೆ, ಗಣಪತಿ ಹೆಗಡೆ ತೋಟಿ, ಅಂಕಣಕಾರರಾದ ನಾರಾಯಣಯಾಜಿ, ಗೋಪಾಲಕೃಷ್ಣ ಭಾಗವತ್, ಸಿಂಚನ ವಾಹಿನಿಯ ಕೃಷ್ಣಾನಂದ್ ಭಟ್ ಉಪ್ಲೆ, ಉಡುಪಿಯ ಡಿಜಿಟಲ್ ಮಾಧ್ಯಮದ ಮುಖ್ಯಸ್ಥ ರಾಜೇಶ್ ಕರ್ಕೇರ್ ಅವರೊಂದಿಗಿನ ಒಡನಾಟವನ್ನು ಸ್ಮರಿಸಿದರು. ಕೆ.ವಿ. ಹೆಗಡೆ ಸ್ವರಚಿತ ಕವನ ವಾಚಿಸಿದರು. ಯಕ್ಷಗಾನ ಕಲಾವಿದರು ಕಲಾಭಿಮಾನಿಗಳು ಉಪಸ್ಥಿತರಿದ್ದರು.